ದಿನಾಂಕ 11/1/2026 ಬೆಳಗಿನ ಜಾವ 3:30 ಎಲ್ರು ವೇಕಪ್ ಆಗ್ತಾ ಇದ್ದಾರೆ. ಮುಖ್ಯ ರಸ್ತೆಯಿಂದ ಹೋದ್ರೆ ನಮ್ಗೆ ದೂರ ಆಗುತ್ತೆ, ಇದು ಶಾರ್ಟ್ ರೂಟ್ ಅಂತ. ಇಲ್ಲಿ ಹೊಲಗಳಲ್ಲಿರೋ ಕಾಲ್ದಾರಿ ಮೂಲಕ ಬರ್ತೇವೆ. ಇದು ಒಂದ್ ಸ್ವಲ್ಪ ಹೊಸದಾಗಿ ಬರುವವರಿಗೆ ಮತ್ತು ಸ್ವಲ್ಪ ಮರುವು ಜಾಸ್ತಿ ಇರೋರಿಗೆ ಈ ಜಾಗ ತುಂಬಾ ಕಠಿಣ ಅನ್ಸುತ್ತೆ. ಯಾಕಂದ್ರೆ ಸ್ವಲ್ಪ ಯಾವ ಬೇರೆ ಕಡೆ ಏನಾದ್ರೂ ನಾವು ಟರ್ನ್ ತಗೊಂಡ್ಬಿಟ್ರೆ ಎಲ್ಲೋ ಹೋಗ್ಬಿಡ್ತೀವಿ. ಮತ್ತೆ ನಮ್ ಜನ ಎಲ್ಲ ಮುಂದೆ ಹೋಗ್ಬಿಟ್ಟಿರ್ತಾರೆ ಅಥವಾ ಹಿಂದೆ ಇರ್ತಾರೆ, ಸಿಗೋದು ಕಷ್ಟ ಆಗುತ್ತೆ. ಅದಕ್ಕೆ ಈ ಜಾಗಕ್ಕೆ ಗುಂಪಾಗಿನೇ ಬರೋದು. ಅದರಲ್ಲಿ ಬರೀ ಕೆನಲ್ ಬೇರೆ ಆಗ್ತಾ ಇದೆ. ಇಲ್ಲಿ ಏನ್ ರಸ್ತೆ ಹೆಂಗಿದೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನಮಗೆ ಈ ಬಾರಿ. ಯಾಕಂದ್ರೆ ಈ ಹೊಸದಾಗಿ ಆಗ್ತಾ ಇದೆ ಕೆನಲ್ ಇದು. ಈ ಮೊದಲು ಇಲ್ಲಿ ಕೆನಲ್ ಇರ್ಲಿಲ್ಲ, ಹೊಸದಾಗಿ ಆಗ್ತಾ ಇದೆ. ಈ ರೋಡ್ ಬೇರೆ ಹಿಂಗಿರೋದ್ರಿಂದ ಸ್ವಲ್ಪ ಫಾಸ್ಟ್ ಆಗಿ ಹೋಗಕ್ಕಾಗಲ್ಲ, ಮುಳ್ಳು ಗಿಳ್ಳು ಇರುತ್ತೆ ಕಾಲಲ್ಲಿ. ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೇಕು. ಹಿಂಗ್ ಬರ್ತಾರೆ ಒಬ್ರೊಬ್ರಾಗಿ ಬರ್ತಾ ಇರ್ತಾರೆ. ಪಕ್ಕದಲ್ಲೂ ಹೋಗಕ್ ಆಗಲ್ಲ ಈ ಪ್ಲೇಸ್ ಅಲ್ಲಿ, ಹುಷಾರಾಗಿ ಹೋಗ್ಬೇಕು ಅಂತ ಪ್ರದೇಶ ಇದು. ನೋಡಿ ಪ್ರದೇಶ ಹೆಂಗಿದೆ. ಒಂಬತ್ತು ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಎಲ್ಲ ನೋಡೋದಕ್ಕೆ. ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಕೆನಲ್ ಇದೆ, ಚಿಕ್ಕ ಕೆನಲ್ಲು. ಅಲ್ಲೊಂದು ದೊಡ್ಡ ಕೆನಲ್ ಬರುತ್ತೆ. ಈ ರಸ್ತೆ ಮಾರ್ಗವಾಗಿ ಹೋಗ್ತಾ ಇರ್ತೀವಿ. ನೋಡಿ ಕಲ್ಲು ಹೇಳಿದ್ನಲ್ಲ, ಈ ಕಲ್ಲಿದೆ ನೋಡಿ, ಹೆಂಗಿದೆ ನೋಡಿ ಕಲ್ಲು. ಕಾಲಿಟ್ಬಿಟ್ರೆ ಅಷ್ಟೇ ನಮಗೆ. ಪೂರ್ತಿ ಒಂದು ಹಾಫ್ ಆನ್ ಅವರ್, ಅರ್ಧ ಕಿಲೋಮೀಟ್ರ್ ಹಿಂಗೆ ಇದೆ ಈಗ. ಈ ಕಲ್ಲುಗಳನ್ನು ನೋಡಿ, ಅಯ್ಯಯ್ಯೋ ನೋಡಿ ಇಂಥ ಕಲ್ಲು ಎಷ್ಟು ತೊಂದರೆ ಮಾಡುತ್ತೆ ಇದು. ಇಲ್ಲಿವರೆಗೂ ಬಂದಿರೋದಕ್ಕಿಂತ ಈ ಇದರಲ್ಲೇನೋ ಒಂದು ಅರ್ಧ ಕಿಲೋಮೀಟ್ರ್ ನಡಿತೀವಿ, ತುಂಬ ಎಫೆಕ್ಟಿವ್ ಆಗಿರುತ್ತೆ ಇದು. ಕಾಲು ಸಿಕ್ಕಾಪಟ್ಟೆ ನೋಯ್ತಾ ಇರುತ್ತೆ ಈ ಕಲ್ಲಿಗೆ. ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ದಿನಾಂಕ 11/1/2026 ಬೆಳಗಿನ ಜಾವ 3:30 ಎಲ್ರು ವೇಕಪ್ ಆಗ್ತಾ ಇದ್ದಾರೆ. ಬ್ರಷ್ ಮಾಡೋರು ಬ್ರಷ್ ಮಾಡಿದ್ದಾರೆ. ಟೀ ರೆಡಿ ಇದೆ. ಟೀ ಕುಡಿದು ಇನ್ನೇನು ಹೊರಡೋಕೆ ಸಿದ್ಧವಾಗಿ ನಿಂತಿದ್ದಾರೆ. ಇನ್ನು ಕೆಲವು ಜನ ಮಲಗಿದ್ದಾರೆ, ಇನ್ನು ಕೆಲವು ಜನ ತಮ್ಮ ಕರ್ಮಗಳನ್ನ ಮುಗಿಸೋಕೆ ಹೋಗಿದ್ದಾರೆ, ನಿತ್ಯದ ಕರ್ಮಗಳನ್ನ. ಇನ್ನು ಮುಂದಿನ ರಸ್ತೆ ಒಂದ್ ಸ್ವಲ್ಪ ಕಠಿಣವಾದ ರಸ್ತೆ ಇರುವುದರಿಂದ ಇವತ್ತು ಬೇಗನೆ ಹೋಗಿ ಗವಿಘಟ್ಟ ಅನ್ನೋ ಊರು ತಲುಪ್ತೀವಿ. ಇವತ್ತು ಗವಿಘಟ್ಟ ಊರಲ್ಲಿ ಇವತ್ತಿನ ವಸ್ತಿ ಇರುತ್ತೆ. ಮತ್ತೆ ಮುಂದೆ ನಿಮಗೆ ರಸ್ತೆ ತೋರಿಸ್ತೀನಿ ಯಾವ ರೀತಿ. ಟಿಫಿನ್ ವ್ಯವಸ್ಥೆ ರೆಡಿ ಆಗ್ತಾ ಇದೆ. ಜವೆಗೋದಿ ರವೆ ಉಪ್ಪಿಟ್ಟು, ತುಪ್ಪ ಹಾಕಿ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಹೈಜೆನಿಕ್ ಫುಡ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ನಮ್ಮ ಕೆಂದೋಳಿ ರಮೇಶ್ ಅವರು ಮತ್ತೆ ಶೇಖರ್ ಅವರು, ಬಸವರಾಜ್ ಡವಳಿಗೆ ಅವರು. ಉಪ್ಪಿಟ್ಟು ಉರಿತಾ ಇದ್ದಾರೆ ಚೆನ್ನಾಗಿ. ಜವೆಗೋದಿ ರವೆ ಇದು ತುಂಬಾ ಹೆಲ್ತ್ಗೆ ತುಂಬಾ ಒಳ್ಳೇದು. ಟೋಟಲ್ ಒಳ್ಳೆ ಫುಡ್ ನಮ್ಗೆ ಇಲ್ಲಿ ಸಿಗುತ್ತೆ ಪಾದಯಾತ್ರೆ ಮಾಡ್ಬೇಕಂದ್ರೆ. ಯಾರು ಆರೋಗ್ಯ ಕಳ್ಕೋಬಾರದು ಅಂತ ಒಳ್ಳೆ ಫುಡ್ ಅನ್ನ ಮಾಡಿ, ಹೈಜೆನಿಕ್ ಆಗಿ ಫುಡ್ ಅನ್ನ ಕೊಟ್ಟು ಅವ್ರ ಆರೋಗ್ಯವನ್ನ ಇಂಪ್ರೂವ್ ಮಾಡ್ತಾರೆ. ನಮಸ್ಕಾರ ವೀಕ್ಷಕರೇ,
ಇದು ಪಾದಯಾತ್ರೆಯ 3ನೇ ದಿನ. 2ನೇ ದಿವಸ ಚಿಕ್ಕೇಶ್ವರದಲ್ಲಿ ನಾವು ಸ್ಟೇ ಮಾಡಿರ್ತೇವೆ. ಬಳಿಕ ಕವಿತಾಳ ಮಾರ್ಗವಾಗಿ ಬಗಲವಾಡ್ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮಕ್ಕೆ ಸಂಬಂಧಪಟ್ಟಂತ ಒಂದು ಕೆನಲ್ ಇದೆ, ಅದ್ರ ಹತ್ರನೇ. ಆ ಕೆನಲ್ಗೆ ನಾವು ತಲುಪಬೇಕು. ಅಲ್ಲೇ ಮಧ್ಯಾಹ್ನದ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಮುಖ್ಯ ರಸ್ತೆಯಿಂದ ಹೋದ್ರೆ ನಮ್ಗೆ ದೂರ ಆಗುತ್ತೆ. ಇದು ಶಾರ್ಟ್ ರೂಟ್ ಅಂತ. ಇಲ್ಲಿ ಹೊಲಗಳಲ್ಲಿರೋ ಕಾಲ್ದಾರಿ ಮೂಲಕ ಬರ್ತೇವೆ. ಇದು ಒಂದ್ ಸ್ವಲ್ಪ ಹೊಸದಾಗಿ ಬರುವವರಿಗೆ ಮತ್ತು ಸ್ವಲ್ಪ ಮರುವು ಜಾಸ್ತಿ ಇರೋರಿಗೆ ಈ ಜಾಗ ತುಂಬಾ ಕಠಿಣ ಅನ್ಸುತ್ತೆ. ಯಾಕಂದ್ರೆ ಸ್ವಲ್ಪ ಯಾವ ಬೇರೆ ಕಡೆ ಏನಾದ್ರೂ ನಾವು ಟರ್ನ್ ತಗೊಂಡ್ಬಿಟ್ರೆ ಎಲ್ಲೋ ಹೋಗ್ಬಿಡ್ತೀವಿ. ಮತ್ತೆ ನಮ್ ಜನ ಎಲ್ಲ ಮುಂದೆ ಹೋಗ್ಬಿಟ್ಟಿರ್ತಾರೆ ಅಥವಾ ಹಿಂದೆ ಇರ್ತಾರೆ, ಸಿಗೋದು ಕಷ್ಟ ಆಗತ್ತೆ. ಅದಕ್ಕೆ ಈ ಜಾಗಕ್ಕೆ ಗುಂಪಾಗಿನೇ ಬರೋದು. ಈ ಜಾಗದಿಂದ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಈ ಜಾಗಕ್ಕೆ ನಸುಕಿನ ಜಾವದಲ್ಲಿ ಅಂದ್ರೆ ಬೆಳಕು ಇಲ್ಲದೆ ಇರೋವಾಗ ಈ ಜಾಗಕ್ಕೆ ಬರೋದು ಅಷ್ಟು ಸುರಕ್ಷಿತವಲ್ಲ ಅಂತ ಬೆಳಕಿರುವಾಗ್ಲೇನೆ ಈ ಜಾಗವನ್ನ ದಾಟ್ಬಿಡ್ತೀವಿ. ಈ ಪ್ರದೇಶವನ್ನ ತುಂಬಾ ಜರ್ನಿಯಲ್ಲಿ ವಿಶೇಷ ಬರುವಂತ ಪ್ಲೇಸ್ ಇದು. ತುಂಬಾ ಶಾರ್ಟ್ ಆಗುತ್ತೆ, ಒಂದು 3 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಆಗುತ್ತೆ ಈ ರಸ್ತೆ. ಆ ಶಾರ್ಟ್ ಆಗುತ್ತೆ ಅಂತ ಉದ್ದೇಶದಿಂದಾನೇ ಹಿಂಗ್ ಬರೋದು. ಹಿರಿಯರೆಲ್ಲ ಇದೇ ಮಾರ್ಗನೇ ಹಾಕ್ಬಿಟ್ಟಿರೋದ್ರಿಂದ ಎಲ್ರು ಇದೇ ಮಾರ್ಗವನ್ನ ಪಾಲಿಸ್ತಿರ್ತಾರೆ. ಅದರಲ್ಲಿ ಬರೀ ಕೆನಲ್ ಬೇರೆ ಆಗ್ತಾ ಇದೆ. ಇಲ್ಲಿ ಏನ್ ರಸ್ತೆ ಹೆಂಗಿದೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನಮ್ಗೆ ಈ ಬಾರಿ. ಯಾಕಂದ್ರೆ ಈ ಹೊಸದಾಗಿ ಆಗ್ತಾ ಇದೆ ಕೆನಲ್ ಇದು. ಈ ಮೊದಲು ಇಲ್ಲಿ ಕೆನಲ್ ಇರ್ಲಿಲ್ಲ, ಹೊಸದಾಗಿ ಆಗ್ತಾ ಇದೆ. ಈ ರೋಡ್ ಬೇರೆ ಹಿಂಗಿರೋದ್ರಿಂದ ಸ್ವಲ್ಪ ಫಾಸ್ಟ್ ಆಗಿ ಹೋಗಕ್ಕಾಗಲ್ಲ. ಮುಳ್ಳು ಗಿಳು ಇರುತ್ತೆ ಕಾಲಲ್ಲಿ, ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೇಕು. ಈ ಕೆನಲ್ ಒಂದ್ ಸ್ವಲ್ಪ ಯಾಕೋ ನಮ್ಗೆ ದಾರಿ ತಪ್ಪಿಸುತ್ತೆ ಏನೋ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾವು ಈ ಮೊದಲು ಬಂದಾಗ ಈ ತರದ್ದು ಕನ್ಫ್ಯೂಷನ್ಸ್ ಇರ್ಲಿಲ್ಲ. ಈ ಬಾರಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇದೆ. ಹಿಂಗ್ ಬರ್ತಾರೆ, ಒಬ್ರೊಬ್ರಾಗಿ ಬರ್ತಾ ಇರ್ತಾರೆ. ಪಕ್ಕದಲ್ಲೂ ಹೋಗಕ್ ಆಗಲ್ಲ ಈ ಪ್ಲೇಸ್ ಅಲ್ಲಿ. ಹುಷಾರಾಗ ಅಂತ ಪ್ರದೇಶ ಇದು. ನೋಡಿ ಪ್ರದೇಶ ಹೆಂಗಿದೆ. ತುಂಬಾ ಹುಷಾರಾಗಿ ಹೋಗ್ಬೇಕಾಗುತ್ತೆ ಈ ಪ್ರದೇಶದಲ್ಲಿ. ಈ ಕ್ಯಾನಲ್ಲೇ ಇರ್ಲಿಲ್ಲ. ಈ ಕ್ಯಾನಲ್ ಹೊಸದಾಗಿ ಆಗ್ತಾ ಇರೋದ್ರಿಂದ ಮುಂದಿನ ವರ್ಷ ನಮ್ಗೆ ಇಲ್ಲಿ ರಸ್ತೆ ಸಿಗುತ್ತಾ ಅನ್ನೋದು ಡೌಟ್ ಅನಿಸ್ತಾ ಇದೆ. ಇಲ್ಲ, ಮೋಸ್ಟ್ಲಿ ಇಲ್ಲಿ ಕೆನಲ್ ಕೆಳಗಡೆ ಒಂದು ರಸ್ತೆ ಬಿಡ್ತಾ ಇದ್ದಾರೆ ಅನ್ಕೊಂಡಿದ್ದೀನಿ. ಈ ರಸ್ತೆ ಮೂಲಕ ನಾವು ಹೋಗ್ಬೋದೇನೋ. ಈಗ ನಮ್ಮವರು ಇಲ್ಲಿವರೆಗೂ ಹೋಗಿದ್ದಾರೆ. ಇಲ್ಲಿ ಮೇಲೊಂದು ರಸ್ತೆ ಬರುತ್ತೆ ಅನ್ಸುತ್ತೆ. ಇದು ಕೆನಲ್ನ ರಸ್ತೆನ ಕನ್ಫ್ಯೂಷನ್ ಇದೆ ಇನ್ನು. ಮೋಸ್ಟ್ಲಿ ಕೆನಲ್ ಮೇಲೆ ರಸ್ತೆ ಬರ್ತಾ ಇದೆ ಅನ್ಸುತ್ತೆ. ರೋಡ ಬ್ರದರ್, ಇದು ರೋಡ್ ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ? ಹೈವೇ ಯಾವ ಊರಿಂದ ಯಾವ ಊರಿಗೆ ಟಚ್ ಆಗುತ್ತೆ ಇದು? ಲಿಂಗಸೂರ್ ಟು ಹೈದರಾಬಾದ್ ರಸ್ತೆ ಆಗ್ತಾ ಇದೆ. ಹೊಸ ರಸ್ತೆ ಇದು. ಈ ರಸ್ತೆ ಮೋಸ್ಟ್ಲಿ ನಮ್ಗೆ ಅನುಕೂಲ ಆಗ್ಬೋದು. ಹಿಂದೆ ಎಲ್ಲಾದ್ರೂ ಡೈರೆಕ್ಟ್ ಇದಕ್ಕೊಂದು ರೂಟ್ ಸಿಗ್ಬೋದು ಅನ್ಕೋತೀನಿ ನಾನು. ಅಲ್ಲಿ ಒಂದು ವೆಹಿಕಲ್ ಕಾಣಿಸ್ತಾ ಇದೆ. ಆ ರೂಟಲ್ಲಿ ಬಂದ್ರೆ ಮೋಸ್ಟ್ಲಿ ನಮ್ಗೆ ಏನೋ ಸ್ವಲ್ಪ ಹತ್ರ ಆಗ್ಬೋದು. ನೆಕ್ಸ್ಟ್ ಟೈಮ್ ಮೊದ್ಲೇ ಪಾದಯಾತ್ರೆ ಮೊದ್ಲೇ ಬಂದು ಒಂದ್ ರೌಂಡ್ ಬೈಕ್ ನಲ್ಲಿ ನೋಡ್ಕೊಂಡು ಹೋದ್ರೆ ನಮ್ಗೆ ತುಂಬಾ ಹತ್ರ ಆಗ್ಬೋದು ಅಂತ ಅನ್ಕೋತೀನಿ. ಒಳ್ಳೆ ರೋಡ್, ಸ್ಟ್ಯಾಂಡರ್ಡ್ ಆಗಿ ರೋಡ್ ಆಗ್ತೈತೆ. ನಿಧಾನ ಕಿಳಿಯರಿ.
ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ಅದರಲ್ಲಿ. ಯಾಕಂದ್ರೆ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಪಂಚರ್ ಆಗ್ಬಿಡ್ತೀವಿ. ಕಾಲಿಗೆ ಏನಾದ್ರು ತೊಂದರೆ ಆಗ್ಬಿಟ್ರೆ ಕಷ್ಟ ಆಮೇಲೆ ಮುಂದೆ ಹೆಜ್ಜೆ ಇಡೋಕ್ ಆಗೋದಿಲ್ಲ. ಈಗ ಅಲ್ಲಿ ಹೋಗ್ತಾ ಇದ್ದಾರೆ, ಕಾಣಿಸಲ್ಲ ಮೊಬೈಲ್ ಅಲ್ಲಿ, ಅಲ್ಲಿ ಕಾಣಿಸ್ತಾರೆ, ಅಲ್ಲಿವರೆಗೆ ಹೋಗಿದ್ದಾರೆ. ಅಷ್ಟು ಹೋಗ್ಬೇಡಿ ಅಂದ್ರೂ ಕೇಳಲ್ಲ ಅವರು. ಸ್ವಲ್ಪ ವಯಸ್ಸು ನಿಧಾನಕ್ಕೆ ಪಾಸ್ ಆಗಿ ಸ್ನಾನ ಮಾಡೋದು. ಅಲ್ಲಿ ಸ್ನಾನ ಮಾಡಿ ಮುಂದೆ ಗವಿಗಟ್ಟಿ ಅಂತ ಇವತ್ತಿನ ವಸತಿ ಗ್ರಾಮ. ಇವತ್ತು ನಾವು ವಸತಿ ಮಾಡೋದು ಅಲ್ಲೇನೆ, ಅಲ್ಲಿ ಹೋಗಿ ವಸತಿ ಇರ್ತೀವಿ. ಅಲ್ಲಿಂದ ಮತ್ತೆ ಯಥಾಪ್ರಕಾರವಾಗಿ ಬೆಳಗ್ಗೆ ಎದ್ದು ಹೋಗೋದು. ಈಗಿದೆ ನೋಡಿ ಹೆಂಗ್ ಜಾರತ್ ನೋಡಿ. ಇಲ್ಲಿ ಸ್ವಲ್ಪ ಯಾಮರ್ ಬಿಟ್ರೆ ಅಷ್ಟೇ, ಯಾವ್ದಾದ್ರು ಸ್ಪೇರ್ ಪಂಚರ್ ಆಗ್ಬಿಡುತ್ತೆ. ಕಾಲಲ್ಲಿರೋ ಯಾವ್ದಾದ್ರು ಮೂಳೆ ಸ್ವಲ್ಪ ಪಂಚರ್ ಆಗ್ಬಿಟ್ರೆ ನೆಕ್ಸ್ಟ್ ಹೆಜ್ಜೆ ಇಡೋಕೆ ಆಗೋದಿಲ್ಲ. ಹಿಂಗಿದೆ ಪ್ರದೇಶ ನೋಡಿ. ಇದು ಈ ಸಾರಿ ಇದೆ, ಪ್ರತಿ ಸಾರಿ ಇಷ್ಟು ಇದು ರಸ್ತೆ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಈ ತರ ಆಗಿದೆ. ಪ್ರತಿ ಸಾರಿ ಈ ತರ ಇರ್ತಿರ್ಲಿಲ್ಲ, ಆರಾಮಾಗಿ ಬರ್ಬೋದಾಗಿತ್ತು. ಆದ್ರೆ ಒಂದ್ ಸ್ವಲ್ಪ ಸ್ಲೋ ಆಗುತ್ತೆ ಇಲ್ಲಿ ನಾವು ಹೋಗೋದು. ಪ್ರತಿ ವರ್ಷ ನಾವೇನು ರಸ್ತೆಯಲ್ಲಿ ಬರ್ತೀವಿ, ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಆಗಿ ಬಂದ್ಬಿಡ್ತೀವಿ. ಎಕ್ಸ್ಪ್ರೆಸ್ ಬಸ್ಗಳು ಹೋಗುತ್ತಲ್ಲ ಹಂಗೆ. ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ಎಕ್ಸ್ಪ್ರೆಸ್ ಆಗಿ ಹೋಗಕ್ಕಾಗಲ್ಲ, ಯಾಕಂದ್ರೆ ತಗ್ಗು ದಿನಗಳು ಬರ್ತೀವಿ. ಅಲ್ಲಲ್ಲಿ ಈ ಹೊಲ ಏನು ಉಳುಮೆ ಮಾಡಿರ್ತಾರಲ್ವಾ, ಮತ್ತೆ ಚಕ್ಕಡಿ ಗಾಡಿಗಳು, ಈ ಟ್ರ್ಯಾಕ್ಟರ್ಸ್ಗಳು ಓಡಾಡಿ ಮಳೆ ಬಂದಾಗ ಅಲ್ಲಲ್ಲಿ ತಗ್ಗು ದಿನಗಳಾಗಿರುತ್ತೆ. ಮತ್ತೆ ಅಲ್ಲಲ್ಲಿ ಹಳ್ಳಗಳು ಹರಿತಾ ಇರುತ್ತೆ. ಹಾಗಾಗಿ ಇಲ್ಲೊಂದ್ ಸ್ವಲ್ಪ ನಮ್ಗೆ ನಿಧಾನ ಆಗುತ್ತೆ, ಬಟ್ ತುಂಬಾ ಹತ್ರ ಆಗುತ್ತೆ. ಒಂದು 3 ಕಿಲೋಮೀಟರ್ಸ್ ನಮ್ಗೆ ಸೇವ್ ಆಗೋದ್ರಿಂದ ನಾವ್ ಹಿಂಗೆ ಬರೋದು. ಇಲ್ಲಿ ನೋಡಿ, ಒಬ್ರೊಬ್ರೆ ಬಂದ್ಬಿಟ್ರೆ ಭಯ ಆಗ್ಬಿಡ್ತಿಲ್ಲ, ಯಾಕಂದ್ರೆ ಯಾರು ಇರಲ್ಲ ಪ್ರದೇಶದಲ್ಲಿ. ಏನಾದ್ರು ಸ್ವಲ್ಪ ತೊಂದರೆ ಅನ್ಸ್ಬಿಟ್ರೆ ಕಷ್ಟನೇ ಆಗ್ಬಿಡುತ್ತೆ. ಮತ್ತೆ ನಾವು ಪ್ರತಿ ಸಾರಿ ಬೆಳಗಿನ ಜಾವ ಬೇಗ ಬರ್ತಾ ಇದ್ವಿ. ಇಲ್ಲಿ ಎಲ್ಲ ಕುರಿಗಾಯಿಗಳು ಸಿಗ್ತಾ ಇದ್ರು, ಅಲ್ಲೆಲ್ಲ ತಮ್ಮ ಹಿಂಡುಗಳನ್ನ ತಗೊಂಡು. ಅವರು ಕುರಿ ಹಾಲನ್ನ ಫ್ರೆಶ್ ಆಗಿ ನಮ್ಗೆ ಕರೆದು ಬಿಟ್ಟು ಕೊಡೋರು. ಏನಾದ್ರು 50 ರೂಪೀಸ್ 100 ರೂಪೀಸ್ ಕೊಟ್ಬಿಟ್ರೆ ನಮ್ಗೆ ಕುರಿ ಹಾಲನ್ನ ಕೊಡೋರು. ಹಸಿ ಕುರಿ ಹಾಲನ್ನ ಕುಡಿದು ದೇಹವನ್ನ ಗಟ್ಟುಮುಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಬಾರಿ ನಾವು ಸ್ವಲ್ಪ ಲೇಟ್ ಆಗಿರೋದ್ರಿಂದ ನಮ್ಗೆ ಕುರಿ ಹಾಲು ಈ ಬಾರಿ ಸಿಗಲ್ಲ ಅನ್ಸುತ್ತೆ. ಆ ಕಡೆ ಇತ್ತ ನೋಡ್ರಿ ನಮ್ ರಸ್ತೆ, ಅಲ್ಲದ ನಮ್ ರಸ್ತೆ, ತಪ್ಪು ಬಂದಿ ನಾವು. ಅಲ್ಲದ ನಮ್ ರಸ್ತೆ ಇಲ್ಲ ನೋಡ್ರಿ, ಹೋಗ್ಬಿಡ್ರಿ. ಅದನ್ನ ಆಯ್ತು ನೋಡಿ. ರೈತಂದು ಪರಿಸ್ಥಿತಿ ಪಾಪ. ನಾವು ವರ್ಷಕ್ಕೆ ಒಂದ್ಸಾರಿ ಬರ್ತೀವಿ ಇಲ್ಲಿಗೆ, ಎಷ್ಟೊಂದು ಕಷ್ಟ ಅನ್ಭವಿಸ್ಕೊಂಡ್ ಬರ್ತೀವಿ. ಆದ್ರೆ ರೈತ ಇಲ್ಲಿ ಉಳುಮೆ ಮಾಡ್ಬೇಕಂದ್ರೆ ಪ್ರತಿ ದಿವಸ ಬರ್ಬೇಕು. ಅವ್ರಿಗೆ ದುಡಿ ಇರುತ್ತೆ ಅಂದ್ರೂ ಕೂಡ ಹೊಟ್ಟೆ ಪಾಡಿಗಾಗಿ ಪಾಪ ಇಲ್ಲಿವರೆಗೂ ಬಂದು ಅವನು ಏನ್ ಜಮೀನಲ್ಲಿ ಬೆಳೆದಿರ್ತಾನೆ, ಆ ಜಮೀನಲ್ಲಿ ಆ ಬೆಳೆದಿರೋದು ದುಡ್ಡು ಸರಿಯಾಗಿ ಅವನ ಕೈಗೆ ಹತ್ತಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಪಾಪ. ನೋಡಿ ಹೆಂಗಿದೆ ಪ್ರದೇಶ ಇದು. ಇಲ್ಲೆಲ್ಲ ಬಂದ್ಬಿಟ್ಟು ಕೆಲಸ ಮಾಡಿ ಗೊಬ್ಬರ ಗಿಬ್ಬರ ಎಲ್ಲ ಹಾಕಿ ಬೆಳೆ ಬಂದ್ಮೇಲೆ ಆ ಬೆಳೆ ರೇಟ್ ಸಿಕ್ಕಿಲ್ಲ ಅಂದ್ಬಿಟ್ರೆ ರೈತನಿಗೆ ತುಂಬಾ ಕಷ್ಟ ಆಗಿರ್ತಲ್ಲ. ಏನ್ ಮಾಡೋದು? ರಾಯರು ಎಲ್ಲ ರೈತರಿಗೆ, ಒಬ್ಬ ರೈತರಿಗೂ ತೊಂದರೆ ಆಗದಂಗೆ ನೋಡ್ಕೋಬೇಕು ಅನ್ನೋದೇ ನಮ್ದು ಕೂಡ ಆಸೆ. ಯಾಕಂದ್ರೆ ರೈತರು ಬೆಳೆ ಬೆಳೆದಿಲ್ಲ ಅಂದ್ರೆ ನಾವೆಲ್ಲ ಮಾಡ್ತಿರ್ಬೇಕಾಗುತ್ತೆ ಅಲ್ವಾ. ಎಷ್ಟೋ ಜನ ರೈತರಿಗಾಗಲೇ ತಮ್ಮ ಹೊಲಗಳನ್ನ
ಊರ ಹತ್ತಿರಕ್ಕಿರೋ ಹೊಲಗಳನ್ನ ಸೈಟ್ ಮಾಡಿಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಈ ಸೈಟ್ ನಿಂದ ಏನ್ ಹೇಳ್ತೀವಿ, ರಿಯಲ್ ಎಸ್ಟೇಟ್ ಉದ್ಯಮದಾರರು ಊರ ಹತ್ತಿರಕ್ಕಿರೋ ಸೈಟ್ಗಳನ್ನೆಲ್ಲ ಕೊಂಡ್ಕೊಂಡು, ಊರ ಹತ್ತಿರಕ್ಕಿರೋ ಹೊಲಗಳನ್ನೆಲ್ಲ ಕೊಂಡ್ಕೊಂಡು ಎಣ್ಣೆ ಮಾಡಿಸಿ ಸೈಟ್ಗಳನ್ನ ಮಾಡಿ ಮಾರಾಟ ಮಾಡ್ತಾರೆ. ಹಂಗಾಗಿ ಆ ರೈತನಿಗೂ ಕೂಡ ಏನಪ್ಪಾ ಒಂದ್ಸರಿ ಬೆಳೆ ಬಂದ್ರೆ ಇನ್ನೊಂದ್ಸರಿ ಬೆಳೆ ಬರೋದಿಲ್ಲ, ಅಥವಾ ಬೆಳೆ ಚೆನ್ನಾಗಿ ಬಂದ್ರೆ ರೇಟ್ ಸಿಗೋದಿಲ್ಲ ಅನ್ನುವಂತ ಭಯದಲ್ಲೇ ರೈತ ಮಾರಾಟ ಮಾಡ್ಬಿಡ್ತಾನೆ. ಹಂಗಾಗಿ ಎಷ್ಟೋ ರೈತರು, ಇನ್ನೂ ಕೆಲವೊಂದಿಷ್ಟು ರೈತರು ಏನ್ ಮಾಡ್ತಾರೆ, ಏನೋ ಆಗ್ಲಿ ನಮ್ಗೆ ಹಿರಿಯರು ಮಾಡಿದಂತ ಆಸ್ತಿ ಇದೆ, ನಾವು ಅದರಲ್ಲೇನೆ ನಾವು ಬದುಕೋದು ಅಂತಾರೆ. ಪಾಪ ಸಾಲಗೆಲ್ಲ ಮಾಡಿ ತೀರ್ಸೋಕಾಗದೆ ಸೂಸೈಡ್ ಮಾಡ್ಕೊಂಡು ಪಾಪ ಪ್ರಾಣನೇ ಬಿಟ್ಬಿಡ್ತಾರೆ. ಆಕ್ಚುಲಿ ನಾವು ಬರೋದು ಈ ರೂಟು, ಒಂದ್ ಸ್ವಲ್ಪ ಆ ಥರದ್ದು ಸಿಗ್ತಾ ಇತ್ತು, ಆ ಥರದ್ದು ರೂಟ್ ಸಿಗ್ತಾ ಇತ್ತು, ಸ್ವಲ್ಪ ಇರ್ತಾ ಇತ್ತು. ಆದ್ರೆ ಈ ಬಾರಿ ಸ್ವಲ್ಪ ಎಲ್ಲೂ ನಾವು ಸ್ವಲ್ಪ ಕನ್ಫ್ಯೂಸ್ ಆಗಿವಿ ಅಲ್ಲಿ ಬರ್ಬೇಕಾದ್ರೆ. ಹಂಗಾಗಿ ನಮ್ಗೆ ಸ್ವಲ್ಪ ಇಲ್ಲಿ ಕಷ್ಟ ಅನಿಸ್ತು ಅಷ್ಟೇ. ಒಂದು 500 ಮೀಟರ್ಸ್ ಅಷ್ಟೇ, ಏನು ತೊಂದರೆ ಅನಿಸ್ಲಿಲ್ಲ, ಆರಾಮಾಗಿ ಹೋಗ್ಬೋದು. ಈಗ ಹಿಂಗೆ ಇರುತ್ತೆ ರಸ್ತೆ. ಇಲ್ಲಿಂದ ರೋಡ್ ಬರೋವರೆಗೂ ಸ್ವಲ್ಪ 1-2 ಗದ್ದೆಗಳು ಬರುತ್ತೆ ಮಧ್ಯದಲ್ಲಿ. ಆ ಗದ್ದೆಗಳಲ್ಲಿ ಹೋಗೋದು. ಮಧ್ಯಕ್ಕೆ ಒಂದು ದೊಡ್ಡ ಹಳ್ಳ ಬರುತ್ತೆ. ಆಕ್ಚುಲಿ ನಾನು 5 ವರ್ಷ ಆಯ್ತು ಬರ್ತಾ ಇತ್ತು. ಆ ಹಳ್ಳದಲ್ಲಿ ನೀರು ಇರ್ಲಿಲ್ಲ, ನಾನ್ ಬರ್ಬೇಕಾದ್ರೆ ಯಾವತ್ತಿಗೂ ನೀರಿಲ್ಲ. ಒಂದೊಂದ್ಸರಿ ನೀರಿತ್ತು ಅಂತ ನಮ್ ಹಿರಿಯರು ಹೇಳಿದ್ದಾರೆ. ಆ ನೀರಿರ್ಬೇಕಾದ್ರೆ ಹಳ್ಳ ದಾಟೋಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಯಾಕಂದ್ರೆ ದೊಡ್ಡದಿದೆ ಹಳ್ಳ, ಅದು ಕಾಲ್ ನಿಲ್ಕಲ್ಲ. ಒಂದ್ ಬಡ್ಗಿ ತಗೊಂಡು ಒಬ್ರಿಗೊಬ್ರು ಚೈನ್ ಸಿಸ್ಟಮ್ ಮಾಡ್ಕೊಂಡು ಆ ಹಳ್ಳನ ದಾಟಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ನಮ್ಗೆ ಆ ತರದ ಅನುಭವ ಆಗಿಲ್ಲ. ಯಾಕಂದ್ರೆ ನಾನು ಬರುವಾಗ ಯಾವತ್ತೂ ನೀರಿಲ್ಲ ಅದರಲ್ಲಿ. ಆರಾಮಾಗಿ ಉಸುಕಿರುತ್ತೆ. ಅದೇ ಉಸುಕಲ್ಲಿ 10 ನಿಮಿಷ ಕುಂತ್ಕೊಂಡು ಏನಾದ್ರೂ ಮನೆಯಿಂದ ತಂದಿರೋ ಶೇಂಗಾ ಹೋಳಿಗೆ, ಚೋಡ ಗಿಡ ಏನೋ ಮನೇಲಿ ಕಟ್ಟಿರ್ತಾರಲ್ವಾ, ಅದನ್ನ ತಿನ್ಕೊಂಡು ಹೋಗ್ತೀವಿ. ಯಾರಾದ್ರೂ ರೆಸ್ಟ್ ಮಾಡೋರಿದ್ರೆ ಒಂದು 1/2 hour ರೆಸ್ಟ್ ಮಾಡ್ತಾರೆ. ಹೆಂಗಿದೆ ನೋಡಿ ಪ್ರದೇಶ. ಇದೇ ಪ್ರದೇಶ ನಾನು ಹೇಳಿದ್ದು ತುಂಬಾ ವಿಚಿತ್ರ ಅಂತ. ಏನಾದ್ರೂ ನೈಟ್ ಹೊತ್ತಲ್ಲಿ ಬಂದ್ಬಿಟ್ರೆ ಇಲ್ಲೆಲ್ಲ ಕಾಡು ತರ ಇದೆ ಅಲ್ವಾ, ನರಿಗಳು, ಕಾಡು ಪ್ರಾಣಿಗಳು ಎಲ್ಲ ಇರುತ್ತೆ ಅಂತ ಯಾರು ಈ ಪ್ರದೇಶಕ್ಕೆ ಬರಲ್ಲ ಬೆಳಗಿನ ಜಾವ ಅಥವಾ ನೈಟ್ ಜಾವ. ಕೆಲವೊಂದಿಷ್ಟು ಜನ ಬಂದವರು ಇದ್ದಾರೆ, ಏನ್ ತೊಂದರೆ ಆಗಿಲ್ಲ, ರಾಯರ್ ಕಾಪಾಡಿದ್ದಾರೆ ಅವ್ರನ್ನ. ಆದ್ರೆ ಅಷ್ಟು ಸುರಕ್ಷಿತ ಅಲ್ಲ. ಅಷ್ಟೊಂದು ಫಾಸ್ಟ್ ಆಗಿ ಹೋಗೋದ್ರಿಂದ ಏನು ಹೆಚ್ಚಿನ ಸಾಧನೆ ಮಾಡಕ್ ಕೂಡ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ. ನಿಧಾನವಾಗಿ ಬೆಳಕಿನ ಟೈಮಲ್ಲಿ ಆರಾಮಾಗಿ ದಾಡ್ಕೊಂಡ್ಬಿಟ್ರೆ ತೊಂದರೆ ಇರಲ್ಲ. ಆಕ್ಚುಲ್ ಆಗಿ 7 to 9 ವರೆಗೆ ಇರ್ತಾ ಇದ್ವಿ ನಾವು ಪ್ರತಿ ವರ್ಷ. ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ಇಲ್ಲಿ ಎಂಟರ್ ಆಗ್ಬಿಟ್ಟಿರ್ತೀವಿ. ಇದೇ ಒಂದು ವರ್ಷ ನಿಧಾನಕ್ಕೆ ಬರ್ತಾ ಇದೀವಿ. ಅಷ್ಟೇನು ಲೇಟ್ನೂ ಆಗಿಲ್ಲ, ಆರಾಮಾಗಿ ಹೋಗ್ಬೋದು. ಈ ಬಾರಿ ಬಿಸಿಲು ಕೂಡ ಇಲ್ಲ. ಪ್ರತಿ ಸರಿ ಇಲ್ಲಿ ಬಂದಾಗ ಬಿಸಿಲು ಹಂಗೆ ಹೇಳಕ್ಕಾಗಲ್ಲ, ಅಷ್ಟು ಬಿಸಿಲು ಇರ್ತಾ ಇತ್ತು. ಈ ಬಾರಿ ಏನು ಅಷ್ಟೊಂದು ಬಿಸಿಲು ಇಲ್ಲ, ಇಲ್ಲಿ ಆರಾಮಾಗಿ ಹೋಗ್ಬೋದು. ಮುಂದೆ ಕೆನಲ್ ನಲ್ಲಿ ಸ್ನಾನ ಮಾಡಿಕೊಂಡು ಬಟ್ಟೆ ಗಿಟ್ಟೆನ ಸ್ವಲ್ಪ ನಮ್ದು ಸಾಕ್ಸ್ ಎಲ್ಲ ತೊಳ್ಕೊಂಡು ಆರಾಮಾಗಿ ಫ್ರೆಶ್ ಆಗ್ಬಿಡುತ್ತೆ. ಸ್ನಾನ ಮಾಡಿದ ತಕ್ಷಣ ಮೈಯಲ್ಲಿರೋ ಹೊಲಸು ಹೋಗೋದಲ್ದೆ ಈ ಮಣ್ಣು ಗಿಣ್ಣು ಎಲ್ಲ ಜಿಡ್ಡು ಏನ್ ಬೆವರು ಬಂದಿರುತ್ತೆ ಎಲ್ಲ ಸ್ವಚ್ಛ ಆಗ್ಬಿಡುತ್ತೆ. ಅಲ್ಲಿಂದ ನಿಧಾನಕ್ಕೆ ಮತ್ತೆ ಮುಂದೆ ಹೋಗ್ತೀವಿ. ನೋಡಿ ಹೇಗಿದೆ ರಸ್ತೆ, ಆರಾಮಾಗಿ ಹೋಗ್ಬೋದು, ಏನ್ ತೊಂದರೆ ಇಲ್ಲ ಅಲ್ವಾ. ನೋಡಿ ಓಕೆ, ಮತ್ತೆ ನೆಕ್ಸ್ಟ್ ತೋರಿಸ್ತೀನಿ. ಅಲ್ಲಿ ಆ ಕಡೆ ಕೆನಲ್ ದಾಟಿ ಆದ್ಮೇಲೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ರಸ್ತೆ ಇದೆ. ಅಲ್ಲೂ ಕೂಡ ಪಕ್ಕದಲ್ಲಿ ಕೆನಲ್ ಹರಿತಾ ಇರುತ್ತೆ, ಅದ್ರ ಪಕ್ಕದಲ್ಲೇ ಹೋಗ್ತಾ ಇರ್ತೀವಿ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಬಿಸಿಲು. ಕುಂದ್ರಬೇಕು ಅಂದ್ರೆ ಗಿಡನೇ ಇಲ್ಲ ಅಲ್ಲಿ. ಎಲ್ಲೋ 2 ಕಿಲೋಮೀಟರ್ಸ್ ಒಂದು ಗಿಡ ಸಿಗುತ್ತೆ, ಅದು ಮುಳ್ಳಿನ ಗಿಡ.
ಹುಷಾರಾಗಿ ಕೂತ್ಕೋಬೇಕಾಗುತ್ತೆ ಅಲ್ಲಿ. ಯಾರು ಅಲ್ಲ ಆಲ್ಮೋಸ್ಟ್ ಕೂತ್ಕೊಳ್ಳಲ್ಲ ಇಲ್ಲೇ, ಯಾಕಂದ್ರೆ ಸ್ನಾನ ಮಾಡಿಬಿಟ್ಟಿರ್ತೀವಲ್ವಾ, ಎಲ್ಲ ಫ್ರೆಶ್ ಆಗಿಬಿಟ್ಟಿರ್ತೀವಿ. ಕೈ ಕಾಲು ನೋವೆಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿರುತ್ತೆ, ಹಂಗೆ ಹೋಗ್ಬಿಡ್ತೀವಿ. ಆದ್ರೆ ಅಲ್ಲಿ ಹೋಗೋಕೆ ಒಂಥರ ಮಜಾ ಇರುತ್ತೆ. ಪಕ್ಕದಲ್ಲೇ ನೀರು, ಜುಳು ಜುಳು ನೀರು ಹರಿಯೋ ಸೌಂಡು, ಅದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಲ್ಲಿ ಹೋಗ್ಬೇಕಂದ್ರೆ. ಅದಾದ್ಮೇಲೆ ಒಂದು ಗವಿಗಟ್ಟಿ ಅಂತ ಬರುತ್ತೆ, ಒಂದು ನಾವು ಉಳ್ಕೊಳ್ಳುವಂತ ಪ್ಲೇಸ್. ಗವಿಗಟ್ಟಿಗಿಂತ ಮುಂಚೆ 1 ಕಿಲೋಮೀಟರ್ಸ್ ಇದೆ ನೋಡಿ ರಸ್ತೆ, ಹೇಳ್ತೀನಿ ಅಬ್ಬಬ್ಬಾ ಎಂತ ರಸ್ತೆ ಅಂದ್ರೆ, ಹೊಸದಾಗಿ ಯಾರಾದ್ರೂ ಬಂದ್ಬಿಟ್ರೆ ಈ ಭಾಗದ ಶಾಸಕರಿಗೆ, ಈ ಭಾಗದ ರಾಜಕೀಯ ಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಹೋಗೋದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ. ಅಷ್ಟೊಂದು ದೊಡ್ಡ 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 ಕಲ್ಲುಗಳು. ನಾನೇ ಫಸ್ಟ್ ಟೈಮ್ ಬಂದಾಗ DC ಅವ್ರಿಗೆ ಫೋನ್ ಮಾಡ್ಬಿಟ್ಟಿದ್ದೆ, ಏನ್ರಿ ಇಷ್ಟು ಕೆಟ್ಟದಾಗಿದೆ ರಸ್ತೆ ಇದು ಅಂತ. ಅಷ್ಟು ಕೆಟ್ಟದಾಗಿದೆ ರಸ್ತೆ ಅದು. ಇಲ್ಲಿ ರೈತರೆಲ್ಲ ತುಂಬಾ ಗಟ್ಟಿ ಜನನೇ ಅನ್ಕೋತೀನಿ ನಾನು, ಆ ರಸ್ತೆ ನೋಡ್ಬಿಟ್ರೆ ಹಂಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಅದನ್ನ ತೋರಿಸ್ತೀನಿ. ಏನಿಲ್ಲ, ಹಿಂಗೆ ಹೋಗ್ತೀವಿ, ಒಂದು 3 ಕಿಲೋಮೀಟರ್. 9 ಒಂದು 13 ನೋಟ ಒಂದು 15 ಅದಾವ, ಹೆಚ್ಚು ಕಮ್ಮಿ ಆಗ ಬೈಡಿಗೆ ಇಟ್ಟು ಈ ಬೈಡಿಗೆ ಅದಾವ ಮಗಳ ಯಾವ ಬೋಧು ಮ್ಯಾಗ ಹೊಂಟಿದ್ದು ಸೈಡ್ ಇರ್ತಾವ ಜಾಸ್ತಿ ಇಲ್ಲಿ ಅದಾವ ಮರೆ ಬರಾಕತ್ತ ನೋಡ್ರಿ ವಿಡಿಯೋದಾಗ. ನಾಲ್ಕೇ ಅದಾವ ರೀ. ಅಲ್ಲಿ ಮುಂದೆ ಭಾಳ ಓಡೋದು ಕರಿಜಿಂಕಿ ಅಲ್ಲಿ ನಿಂತೈತೆ ನೋಡಿ. ಅಲ್ಲಿ ಎಂಡಿಗೆ ನಿಂತಾರ ಕರಿ ಕಲರ್ ಐತಿ ನೋಡಿ. ಏ ಉಸು ಅದ ನೋಡ್ರಿ. ಹೊಸ ಬಂದು ಆ ಕಡೆ ಹಿಂಡಿ ಇದು ಬಗಲ್ವಾಡ ಕೆನಲ್ ರಸ್ತೆ. ಇಲ್ಲಿ ಬಂದು ಇಲ್ಲಿ ಪೆಟ್ರೋಲ್ ಪಂಪ್ ಇದೆ, ವೇ ಬ್ರಿಡ್ಜ್ ಇದೆ. ಇವರು ನಮಗೆ ಇಲ್ಲಿ ಸ್ನಾನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಕೆನಲಲ್ಲಿ ನೀರಿಲ್ಲ ಅಂದರೆ ಇಲ್ಲಿ ನಮ್ಮ ರಾಮಣ್ಣ ಮಾಡ್ತಿದ್ದಾರೆ ನೋಡಿ. ಹಿಂಗೆ ಎಲ್ಲ ಅವ್ರದ್ದು ಬಿಲ್ಡಿಂಗ್ ಇದೆ, ಎಲ್ಲ ರೆಸ್ಟ್ ತೊಗೋತಾ ಇರ್ತಾರೆ. ಇಲ್ಲೇ ಗಾಡಿ ಎಲ್ಲ ನಿಂತಿರುತ್ತೆ. ಮಧ್ಯಾಹ್ನ ಊಟ ಮಾಡಿ ಹೋದ್ರು ಎಲ್ಲರೂ. ಈಗ ನಾವು ಮಾತ್ರ ಇದ್ದೀವಿ, ಸ್ನಾನ ಮಾಡಿ ನಾವು ಹೊಡ್ಬೇಕು. ಈಗ 3ನೇ ದಿನದ ಪಾದಯಾತ್ರೆ. ಸಂಜೆ 5:37 ಬಾಗಲವಾಡ ಕೆನಲ್ದಿಂದ ಈ ಮಾರ್ಗವಾಗಿ, ಕೆನಲ್ ಪಕ್ಕದ ಮಾರ್ಗವಾಗಿ ಗವಿಘಟ್ಟ ತಲುಪ್ತಾ ಇದ್ದೀವಿ. ಗವಿಘಟ್ಟ ಆ ಮುಂದೆ ಗುಡ್ಡ ಕಾಣಿಸ್ತಾ ಇರೋದಲ್ಲ, ಅದರ ಹಿಂದ್ಗಡೆ ಇರೋದು ಗವಿಘಟ್ಟ. ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದು 2.5 hours ಬೇಕು. ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಎಲ್ಲ ನೋಡೋದಕ್ಕೆ. ನೋಡ್ತಾ ಇರ್ಬೋದು, ಪಕ್ಕದಲ್ಲೇ ಕೆನಲ್ ಇದೆ, ಚಿಕ್ಕ ಕೆನಲ್ಲು. ಅಲ್ಲೊಂದು ದೊಡ್ಡ ಕೆನಲ್ ಬರುತ್ತೆ. ಈ ರಸ್ತೆ ಮಾರ್ಗವಾಗಿ ಹೋಗ್ತಾ ಇರ್ತೀವಿ. ಇಲ್ಲೆಲ್ಲ ಆಲ್ಮೋಸ್ಟ್ ಪ್ರತಿ ಬಾರಿ ನಾವು ಬಂದಾಗ 2-3 ಗಂಟೆಗೆ ಇಲ್ಲಿ ಪಾಸ್ ಆಗಿರ್ತಾ ಇದ್ವಿ. ಇದೇ ಸರಿನೇ ಈ ತಂಪೊತ್ತಿನಲ್ಲಿ ಬರ್ತಾ ಇರೋದು. ಮುಂದೆ ಒಂದು ಸ್ವಲ್ಪ ರಸ್ತೆ ಸರಿಯಾಗಿಲ್ಲ, ದೊಡ್ಡ ದೊಡ್ಡ ಕಲ್ಲು ಬರುತ್ತೆ. ಗವಿಘಟ್ಟದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಹತ್ತಿರಕ್ಕೆ ಹೋದಾಗ ಆ ಥರ ಬರುತ್ತೆ. ಈ ಮಾರ್ಗವಾಗಿ ಇವತ್ತು ತಲುಪಿ ಅಲ್ಲಿ ವಸತಿ ಮಾಡಿ ನಾಳೆ ಬೆಳಗ್ಗೆ ಮತ್ತೆ ಯಥಾ ಪ್ರಕಾರ 3:30ಕ್ಕೆ ಮಾನ್ವಿ ಮಾರ್ಗವಾಗಿ ಮತ್ತೆ ಮಂತ್ರಾಲಯದ ಪಾದಯಾತ್ರೆನ ಬೆಳೆಸ್ತೇವೆ. ಸಾಯಂಕಾಲ ನೋಡೋಣ, ಸಾಯಂಕಾಲ ಏನಾದರೂ ನಿಮಗೆ ಮತ್ತೆ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಏನಾದರೂ ಆದರೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ ವೀಕ್ಷಕರೇ, ಗವಿಗಟ್ಟಿ ರಸ್ತೆ ಅಂತ ಹೇಳಿದ್ನಲ್ವ, ಇದೇ ರಸ್ತೆ ನೋಡಿ. ಹಿಂಗಿದೆ ರಸ್ತೆ. ಸಮಯ 8:30 ನೋಡಿ. ಇಂಥದ್ರಲ್ಲಿ ಏನಾದರೂ ಬರುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಷ್ಟೇ ಗತಿ ಪಾದಯಾತ್ರಿಗಳದ್ದು. ಅಷ್ಟೊಂದು ಕಳಪೆಯಾಗಿದೆ ಈ ರಸ್ತೆ. ಅದಕ್ಕೆ ಬೆಳಕಿನಲ್ಲೇ ಇಲ್ಲಿ ಬಂದ್ಬಿಡೋದು ಎಲ್ಲರೂ, ಎಲ್ಲ ಪಾದಯಾತ್ರಿಗಳು. ನಾವೇನು ಸ್ವಲ್ಪ ಈ ಬಾರಿಗೆ ನಮ್ಮ ರಾಮಣ್ಣವ್ರಿಗೆ ಕಾಲಿಗೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ
ಲೇಟ್ ಮಾಡಿದ್ದೀವಿ. ಇನ್ನು ಮುಂದೆ ತುಂಬ ದೊಡ್ಡ ದೊಡ್ಡ ಕಲ್ಲುಗಳಿದೆ. ಆ ಕಲ್ಲುಗಳನ್ನು ನೋಡಿದ್ರೆ ಅಂತೂ ನೀವು ಅಯ್ಯೋ ಅದ್ರ ಮೇಲೆ ಕಾಲಿಟ್ಬಿಟ್ರೆ ಜೀವನೇ ಹೋಗಿ ಬಂದಂಗೆ ಆಗುತ್ತೆ. ನೋಡಿ ರಸ್ತೆ ನೋಡಿ ಎಷ್ಟು, ಇಲ್ಲಿ ನೋಡಿ, ಇಲ್ಲಿ ತಗ್ಗು, ಇಲ್ಲಿ ತಗ್ಗು, ಇಲ್ಲಿ ತಗ್ಗು, ನೋಡಿ ಇಲ್ಲಿ ನೋಡಿ. ಅರೆ ಕಂಪಲ್ಸರಿ ನೈಟ್ ಬಂದರೆ ಬ್ಯಾಟ್ರಿ ಬೇಕೇ ಬೇಕಿಲ್ಲಿ. ಮತ್ತು ನಮ್ಮದೇನಾದರೂ ಅವರ್ಗೆ 5 ಕಿಲೋಮೀಟರ್ಸ್ ಹೋಗುವಾಗಿದ್ದರೆ ಈ ರಸ್ತೆಗೆ ಅವರ್ಗೆ 2 ಕಿಲೋಮೀಟರ್ಸ್ ಹೋಗ್ತೀವಿ. ಅಷ್ಟೊಂದು 3 ಕಿಲೋಮೀಟ್ರ್ ಹಿಡ್ದಾಕ್ಬಿಡುತ್ತೆ ಇದು ಈ ರಸ್ತೆ. ಈ ರಸ್ತೆಲಿ ಹೋಗೋದು ಬೇಡ ಅಂತೀವಿ, ಆದರೂ ಕೇಳಲ್ಲ ನಮ್ಮ ಜನ. ಶಾರ್ಟ್ ಆಗುತ್ತೆ ಅಂತ, ಆದರೆ ತುಂಬ ಶಾರ್ಟ್ಕಟ್ ಆಗುತ್ತೆ ಇದು ರಸ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಆಗಿಬಿಟ್ರೆ, ಇಲ್ಲಾಂದರೆ ಗರ್ಸ್ ಏನಾದರೂ ಹಾಕಿ ಸ್ವಲ್ಪ ರೂಲಿಂಗ್ ಮಾಡಿಬಿಟ್ರೆ ಕೂಡ ತುಂಬ ಪರವಾಗಿಲ್ಲ, ಹೋಗ್ಬೋದು. ಆದರೆ ಈ ರಸ್ತೆ ಹಿಂಗಿರೋದ್ರಿಂದ ಸಿಕ್ಕಾಪಟ್ಟೆ ನೋಡಿ ಕಲ್ಲು, ನೋಡಿ ಇಂಥ ಕಲ್ಲುಗಳು ಮುಂದೆಲ್ಲ ಬರುತ್ತೆ ಈಗ, ದೊಡ್ಡ ದೊಡ್ಡ ಕಲ್ಲುಗಳು. ಅಂಥದ್ರ ಮೇಲೆ ಕಾಲಿಟ್ಬಿಟ್ಟು ತುಂಬ ಅನಿಸ್ತೀವಿ. ಈಗ ಸರಿ ಇರೋ ರೋಡಲ್ಲಿ ಹೋದರೆ ಏನು ತೊಂದರೆ ಇಲ್ಲ, ಆದರೆ ಇಂಥ ರೋಡ್ಗಳು ಬಂದುಬಿಟ್ರೆ ಅಷ್ಟೇ ಕತೆ ನಮ್ಮದು. ಆ ಪಾದ ಈ ಕಲ್ಲನ್ನು ಚುಚ್ಚಿದಾಗ ಒಂದು ಸೈಡ್ ಪಾದಕ್ಕೆ ನೋವಾಗುತ್ತೆ, ಇನ್ನೊಂದು ಸೈಡು ಹಂಗೆ ತಗ್ಗು ಥರ ಆಗುತ್ತಲ್ವ. ಹಾಗಾಗಿ ಸಿಕ್ಕಾಪಟ್ಟೆ ಯಾತನೆ ಅನುಭವಿಸ್ಬಿಡ್ತೀವಿ ಈ ರಸ್ತೆಯಲ್ಲಿ, ಸಿಕ್ಕಾಪಟ್ಟೆ. ಮುಂದೆ ಇನ್ನೊಂದು ಸ್ವಲ್ಪ ಕಲ್ಲಿದೆ, ತೋರಿಸ್ತೀನಿ. ಅದೊಂದು ಸ್ವಲ್ಪ ನಿಮಗೆ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇದೆ, ಅದು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ನೋಡಿ ಕಲ್ಲು ಹೇಳಿದ್ನಲ್ಲ, ಈ ಕಲ್ಲಿದೆ ನೋಡಿ, ಹೆಂಗಿದೆ ನೋಡಿ ಕಲ್ಲು. ಕಾಲಿಟ್ಬಿಟ್ರೆ ಅಷ್ಟೇ ನಮಗೆ. ಪೂರ್ತಿ ಒಂದು ಹಾಫ್ ಆನ್ ಅವರ್, ಅರ್ಧ ಕಿಲೋಮೀಟ್ರ್ ಹಿಂಗೆ ಇದೆ ಈಗ. ಈ ಕಲ್ಲುಗಳನ್ನು ನೋಡಿ ಅಯ್ಯಯ್ಯೋ, ನೋಡಿ ಇಂಥ ಕಲ್ಲು ಎಷ್ಟು ತೊಂದರೆ ಮಾಡುತ್ತೆ ಇದು. ಇಲ್ಲಿವರೆಗೂ ಬಂದಿರೋದಕ್ಕಿಂತ ಈ ಇದರಲ್ಲೇನೋ ಒಂದು ಅರ್ಧ ಕಿಲೋಮೀಟ್ರ್ ನಡಿತೀವಿ, ತುಂಬ ಎಫೆಕ್ಟಿವ್ ಆಗಿರುತ್ತೆ ಇದು. ಕಾಲು ಸಿಕ್ಕಾಪಟ್ಟೆ ನೋಯ್ತಾ ಇರುತ್ತೆ ಈ ಕಲ್ಲಿಗೆ. ಸಮಯ 10 ಗಂಟೆ, ಕೊನೆಗೂ ಗವಿಗಟ್ಟೆ ತಲುಪಿದ್ವಿ. ಹೆಂಗು ಹಿಂಗು ಮಾಡಿ ಸಿಕ್ಕಾಪಟ್ಟೆ ಕಲ್ಲು ಇದು ನೋಡಿ ನಮಗಂತೂ ತ್ರಾಸಾಗಿತ್ತು. ಊಟ ಮಾಡಿದ್ವಿ, ಬಂದ್ಮೇಲೆ ಚಪಾತಿ, ಪಲ್ಯ, ಅನ್ನ, ಸಾಂಬಾರ್, ಕಟ್ಟಿ ರೊಟ್ಟಿ, ಸೋನಾ ಪಪಡಿ ಸ್ವೀಟು ಎಲ್ಲ ಮಾಡಿದ್ರು. ದೇವಸ್ಥಾನ ಬಂದಿದ್ದೀವಿ. ದೇವಸ್ಥಾನದಲ್ಲಿ ಇವತ್ತು ವಸತಿ ಇರುತ್ತೆ. ಎಲ್ರು ಬಂದಿರ್ತಾರೆ ಈ ರಸ್ತೆಗೆ, ಎಲ್ರಿಗೂ ಮೆಚ್ಚಿ ಮುಟ್ಟಿರುತ್ತೆ ಇಲ್ಲಿ, ಅಷ್ಟೊಂದು ತ್ರಾಸಾಗತ್ತೆ. ಇದು ಕೂಡ ಆಂಜನೇಯನ ದೇವಸ್ಥಾನನೇ. ಕಲ್ಲಿನಲ್ಲಿ ಆಂಜನೇಯ ಇದ್ದಾನೆ, ತೋರಿಸ್ತಾನೆ. ಅಲ್ಲಿ ಶಿವ ಇದ್ದಾನೆ, ಗಣಪ ಇದ್ದಾನೆ, ಈ ಕಡೆ ಬಸವಣ್ಣ ಇದ್ದಾನೆ, ಇಲ್ಲಿ ಆಂಜನೇಯ ಇದ್ದಾನೆ. ಮೋಸ್ಟ್ಲಿ ಬಹುಮೂರ್ತಿ ಅನ್ಸುತ್ತೆ, ಏನೋ ಕೆತ್ತನೆ ಮಾಡಿದಾರೆ ಗೊತ್ತಿಲ್ಲ. ಸಂಪೂರ್ಣ ದೇವಸ್ಥಾನದ ಬಗ್ಗೆ ನನಗೂ ಐಡಿಯಾ ಇಲ್ಲ, ಆದ್ರೆ ನಮಗ್ ಮಾತ್ರ ಇವತ್ತಿನ ವಸ್ತಿ ತುಂಬಾ ತುಂಬಾ ಅಂದ್ರೆ ತುಂಬಾ ನಿದ್ದೆ ಬರ್ತಾ ಇರುತ್ತೆ. ನೋಡಲಿ ದೇವಸ್ಥಾನದಲ್ಲೆಲ್ಲ ಮಲಗಿ ಬಿಟ್ಟಿರ್ತೀವಿ ಹಂಗೆ. ಸಿಕ್ಕಾಪಟ್ಟೆ ನನಗ್ ಮಾತ್ರ ಕಾಲು ನೋವ್ತಾ ಇದೆ. ನನಗ್ ಮಾತ್ರ ಅಲ್ಲ, ಎಲ್ರಿಗೂ ನೋವ್ತಾ ಇರ್ತೇವೆ. ಯಾಕಂದ್ರೆ ಈ ಎಲ್ಲಾ ಕಲ್ಲುಗಳನ್ನ ದಾಟಿ ಬರ್ಬೇಕಂದ್ರೆ ಅಷ್ಟೊಂದು ಸುಲಭ ಅಲ್ಲ. ತುಂಬಾ ಕಲ್ಲುಗಳು ತೋರಿಸಿದ್ನಲ್ಲ ನನಗೆ, ಆ ಕಲ್ಲುಗಳು ಸುಮ್ನೆ ಚೆನ್ನಾಗಿರೋ ರೂಟ್ಗೆ ಬಂದ್ಬಿಟ್ರೆ ಆಗ್ಬಿಡುತ್ತೆ, ಆದ್ರೆ ಚೆನ್ನಾಗಿರೋ ರೂಟ್ಗೆ ಬರಲ್ಲ. ಇವೆ ಶಾರ್ಟ್ ಆಗುತ್ತೆ ಅಂತ ಒಳಗಡೆ ಬಂದ್ಬಿಡ್ತೀವಿ. 10 ಕಿಲೋಮೀಟರ್ ಹೋಗೋ ಜಾಗ ಕಡಿಮೆ ಕಿಲೋಮೀಟರ್ಸ್ ಅಲ್ಲಿ ಬರುತ್ತೆ ಅಂತ ಹಿಂಗ್ ಬಂದ್ಬಿಡ್ತೀವಿ. ಆದ್ರೆ ಸಿಕ್ಕಾಪಟ್ಟೆ ಬಾಡಿನ
ಹಣ್ಣಗಾಯಿ ನೀರ್ಗಾಯಿ ಮಾಡ್ಬಿಡುತ್ತೆ ಈ ರಸ್ತೆ. ಓಕೆ, ಮತ್ತೆ ಬೆಳಗಿನ ಆಟ ನಸಕ್ನಲ್ಲಿ 3 ಗಂಟೆಗೆ ಅಥವಾ 4 ಗಂಟೆಗೆ ಮತ್ತೆ ತೋರಿಸ್ತೀನಿ. ಬೆಳಗ್ಗೆ ಯಥಾ ಪ್ರಕಾರ ಟೀ ಕುಡ್ದು ಮಾನ್ವಿ ಮೇಲೆ ಹೋಗೋದು ನಾಳೆ. ಮಾನ್ವಿಯಿಂದ ನಾಳೆ ತುಂಬಾ ಚೆನ್ನಾಗಿದೆ ರಸ್ತೆ. ಅದು ಕೂಡ ಮಾನ್ವಿವರೆಗೂ ಏನು ತೊಂದರೆ ಇಲ್ಲ, ಹೋಗ್ಬೋದು. ಮಾನ್ವಿ ನಂತರ ಗುಡ್ಡಕ್ಕೆ ಹೋಗ್ಬೇಕು. ಅಲ್ಲೂ ಕೂಡ ಅಲ್ಲೂ ಹೊಲದಲ್ಲಿ ಹೋಗೋದಿರುತ್ತೆ. ನಾಳೆ ತುಂಬಾ ವಿಶೇಷ ಗದ್ದೆಲಿ ಹೋಗೋದು ಬರುತ್ತೆ. ನಾಳೆ ಗದ್ದೆಯಲ್ಲಿ ನೆಲಗದ್ದೆ ಇರುತ್ತೆ, ನೆಲಗದ್ದೆಲೆಲ್ಲ ಹೋಗೋದಿರುತ್ತೆ. ಆದ್ರೆ ಈ ಸಾರಿ ನಮ್ಮ ರಾಮಣ್ಣವ್ರಿಗೆ ಕಾಲ್ ನೋವು ಇರೋದ್ರಿಂದ ನಾವು ಈ ಸರಿ ಆ ರೂಟ್ಗೆ ಹೋಗೋದು ಬೇಡ ಅನ್ಕೊಂಡಿದೀವಿ. ಮೇನ್ ರೂಟ್ಗೆನೆ ಅಂದ್ರೆ ರಸ್ತೆ ಅಂತ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ, ನಾಳೆ ಅವ್ರು ಕೇಳಿ ಏನಾಗುತ್ತೆ ಅಂತ ಅವ್ರ ಜೊತೆ ಹೋದ್ಮೇಲೆ ಗೊತ್ತಾಗುತ್ತೆ. ನಾನು ಹೋಗಿಲ್ಲ ಅಂದ್ರೂ ಕೂಡ ಅಲ್ಲಿ ಗದ್ದೆಲಿ ಯಾವ ರೀತಿ ಇರುತ್ತೆ ಪ್ರಯಾಣ ಅಂತ ನಿಮ್ಗೆ ತೋರಿಸ್ತೀನಿ. ಯಾರತ್ರ ಅದು ವಿಡಿಯೋ ಮಾಡಕ್ ಹೇಳಿ ತೋರಿಸ್ತೀನಿ ನಿಮ್ಗೆ. ತುಂಬಾ ವಿಶೇಷ ಇರುತ್ತೆ ಗದ್ದೆ. ಹಿಂಗ್ ಸುತ್ತಾಕ್ ಹೋದ್ರೆ 4 ಕಿಲೋಮೀಟರ್, ಶಾರ್ಟ್ ಆಗಿ ಹೋದ್ರೆ 1.5 ಕಿಲೋಮೀಟರ್, ಅಷ್ಟು ಶಾರ್ಟ್ ಆಗುತ್ತೆ ರಸ್ತೆ. ನಾಳೆ ತೋರಿಸ್ತೀನಿ ಆ ರಸ್ತೆ. ಇನ್ನೊಂದು ವಿಶೇಷ ಸೇವೆ ಬಗ್ಗೆ ನಿಮಗೆ ಪರಿಚಯ ಮಾಡುತ್ತೀನಿ ಇವತ್ತು. ಇವರು ನಮ್ಮ ವಿಜು ಬಿಜ್ಜೂರ್ ಅಂತ, ಗೋವಾದಲ್ಲಿರೋರು. ಎಲ್ಲರೂ ಇವ್ರಿಗೆ ಗೋವಾ ವಿಜುನೇ ಅಂತ ಕರೆಯೋದು. ಪ್ರತಿ ವರ್ಷ ಪಾದಯಾತ್ರೆಗೆ ಬರುವಂಥ ಭಕ್ತಾದಿಗಳಿಗೆ ಕಾಲು ನೋವಾಗಿದ್ದರೆ, ಕಾಲು ನೋವು ಆಗಿರುತ್ತೆ, ಇವರು ಕಂಪ್ಲೀಟಾಗಿ ಮಸಾಜ್ ಮಾಡಿ ಅವ್ರ ಕಾಲನ್ನು ಪೇನನ್ನು ಎಲ್ಲ ಕಳಿಸ್ಬಿಡ್ತಾರೆ. ಹಿಂಗೆ ಎಷ್ಟೇ ಪೇನ್ ಇರಲಿ ಇವರು ಮಾಡೋ ಮಸಾಜ್ಗೆ ಓಡೋಗ್ಬಿಡುತ್ತೆ ಪೇನದು. ಅಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾರೆ. ನಾನು ಸ್ವಲ್ಪ ಕೂಡ ಬೇಜಾರು ಮಾಡ್ಕೊಳ್ಳೋದಿಲ್ಲ. ನೋವಾಗಿದೆ ಅಂದರೆ ಸಾಕು. ಚೆನ್ನಾಗಿ ಅನುಭವ ಕೂಡ ಇದೆ ಇವರಿಗೆ. ಈ ಮಸಾಜ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದಾರೆ. ವಿಜು ಒಂದು ಸ್ವಲ್ಪ ಈ ಕಡೆ ಹೊಡ್ರಿ, ನಿಮ್ಮ ನೋಡ್ತಾರೆ ನಮ್ಮ ವೀಕ್ಷಕರು. ಇವರೇ ಗೋವಾ ವಿಜು ಇರುತ್ತಾ ನೋಡಿ, ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾರೆ. ನಾವೇ ಸ್ವಲ್ಪ ಲೇಟಾಗಿ ಬಂದಿವಿ ಇವತ್ತು. ತುಂಬ ಜನಕ್ಕೆ ಮಸಾಜ್ ಮಾಡಿದ್ದಾರೆ. ನಮಗೆ ಅವ್ರ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಇವಾಗ ಟೈಮು 10:30. ಇವಾಗ ನಾವು ಅವ್ರಿಗೆ ನಮ್ಮ ರಾಮಣ್ಣವ್ರಿಗೆ ಮಸಾಜ್ ಮಾಡಿ ಅಂದಾಗ ಓಕೆ ಮಸಾಜ್ ಮಾಡ್ತೀನಿ ಅಂತ ಮಸಾಜ್ ಮಾಡ್ತಾಯಿದ್ದಾರೆ. ನೋಡಿ ಭಕ್ತಿ ಎಲ್ಲೆಲ್ಲಿರುತ್ತೆ ಅನ್ನೋದು, ಯಾವ ರೀತಿ ಭಕ್ತಿನ ನಾವು ತೋರಿಸ್ಬೋದು ದೇವರಿಗೆ ಅಂತ ಒಂದು ಉದಾಹರಣೆ ಇದು. ಕೇವಲ ದಾಸೋಹ ಮಾಡಿದರೆ, ಸೇವೆ ಮಾಡಿದರೆ ಮಾತ್ರ ಭಕ್ತಿ ಅಲ್ಲ. ತಮ್ಮಲ್ಲಿರುವಂಥ ಮಸಾಜ್ನ ಕಲೆಯನ್ನು ನಮ್ಮ ಭಕ್ತಾದಿಗಳಿಗೆ ಉಚಿತವಾಗಿ 1 ರೂಪಾಯಿ ಕೂಡ ಆಕ್ಸೆಪ್ಟ್ ಮಾಡ್ದೇನೆ ಮಸಾಜ್ ಮಾಡಿ, ಎಲ್ಲ ಮಸಲ್ಸನ್ನು ನೋಡಿ ಹೆಂಗೆ ಮಸಾಜ್ ಮಾಡ್ತಾರೆ, ಎಷ್ಟು ನೀಟಾಗಿ ಮಸಾಜ್ ಮಾಡಿ ಅವ್ರ ಪೇನು, ಇವ್ರು ಮಸಾಜ್ ತೊಗೊಂಡ್ರೆ ಅಷ್ಟೇ, ಬೆಳಗ್ಗೆ ಪೇನೇ ಇರೋದಿಲ್ಲ, ಅಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾರೆ. ನಮ್ಮ ಎಲ್ಲ ಯಾತ್ರಾರ್ಥಿಗಳ ಪರವಾಗಿ ವಿಜು ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.